ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿಲ್ಲ, ಇವತ್ತು ಹಂಗೆ ಸುಮ್ಮನೆ ಒಂದು ಮಿನಿ ವ್ಲಾಗ್ ಹಾಕೋಣ ಅಂತ ಮಾರ್ನಿಂಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನಮ್ಮ ಮನೆ ದಾಸವಾಳದ ಗಿಡದಲ್ಲಿ ಒಂದು ದಾಸವಾಳ ಬಿಟ್ಟಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ನಮ್ಮ ಮನೆ ಸುಬ್ಬ ಕಾಯ್ತಾ ಇದ್ದ ನಮ್ಮನ್ನ ನೋಡಕ್ಕೆ. ದಿನ ಬರ್ತಾನೆ ಡೈಲಿ ಬೆಳಿಗ್ಗೆನೆ ಏನಾದ್ರೂ ತಿಂದೇನೆ ಹೋಗೋದು. ಅಂಡ್ ಅಪ್ಪ ಎಲ್ಲ ಹಸುಗಳನ್ನ ಹೊಡ್ಕೊಂಡು ಹೋದ್ರೆ ಹೊಲ್ದ ಹತ್ರ ಅದ್ರ ಜೊತೆ ಹೋಗ್ತಾನೆ. ಅಂಡ್ ಇದೊಂದು ಪುಟ್ಟ ಗಿಡ ಚೆನ್ನಾಗಿ ಹೂ ಬಿಟ್ಟಿತ್ತು. ಅಂಡ್ ಒಳಗ್ ಬಂದೆ, ಅಮ್ಮ ನೀರೊಳಗೆ ಉರಿ ಹಾಕಿದ್ರು ಪಾಪುಗೆಲ್ಲ ಸ್ನಾನ ಮಾಡಿಸೋದಕ್ಕೆ. ಸೊ ನಾವಿದ್ದಾಗ ಲೇಟ್ ಆಗ್ಬಿಟ್ಟಿತ್ತು. ಅಂಡ್ ನೆಕ್ಸ್ಟ್ ನೋಡಿ, ಪಾಪು ಹಟಾಡ್ತಾ ಇದ್ದ, ಸುಮ್ನೆ ಇರೋದೇ ಇಲ್ಲ, ಇವಾಗೆಲ್ಲ ಎತ್ಕೊಳ್ಬೇಕು. ನೋಡಿ ಅಳ್ತಾ ಇದ್ದಾನೆ. ನೆಕ್ಸ್ಟ್ ಅವನ್ಗೆ ಅರ್ಲಿ ಮಾರ್ನಿಂಗ್ ಬಿಸಿಲು ತೋರ್ಸೋಣ ಅಂತ ಅನ್ಕೊಂಡು ಎತ್ಕೊಬಂದು ಮನೆ ಒಳಗಡೆನೆ ಬಿಸಿಲು ಬರುತ್ತೆ, ಸೊ ಅವನಿಗೆ ತೋರಿಸ್ತಾ ಇದ್ದೆ. ವಿಟಮಿನ್ D3 ಎಲ್ಲ ಡ್ರಾಪ್ಸ್ ಹಾಕ್ತಾ ಇದೀವಿ, ಬಟ್ ನ್ಯಾಚುರಲ್ ಆಗಿ ವಿಟಮಿನ್ D ಸಿಗುತ್ತಲ್ವಾ, ಸೊ ಮಕ್ಳಿಗೆ ಆದಷ್ಟು ಮಾರ್ನಿಂಗ್ ಟೈಮ್ ತೋರಿಸೋದು ಬೆಟರ್. ಅಂಡ್ ಮಾರ್ನಿಂಗ್ ತುಂಬಾ ಯಾಕೋ ಸ್ವಲ್ಪ ಹೆಡೇಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು, ಸೊ ಏರ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಬೇಕು. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಬಿಸಿ ನೀರ್ನ ಕುಡಿದು ಬಿಡ್ತೀನಿ, ಏನೋ ಒಂಥರ ನಮ್ಮ ಸ್ಕಿನ್ಗೆಲ್ಲಾನು ಒಳ್ಳೇದು. ನೆಕ್ಸ್ಟ್ ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಿಟ್ಟಿದ್ದಂಗೆ ಇತ್ತು, ಸೊ ಅದನ್ನೆಲ್ಲ ಫೋಲ್ಡ್ ಮಾಡೋಣ ಅಂತ ಫೋಲ್ಡ್ ಮಾಡಿಡ್ತಾ ಇದ್ದೆ. ಪಾಪದ್ದು ಬಟ್ಟೆಗಳೇ ತುಂಬಾ ಜಾಸ್ತಿ ಆಗ್ಬಿಡುತ್ತೆ, ಇಷ್ಟು ಡೈಲಿ ವಾಶ್ ಮಾಡಿದ್ರು ಮತ್ತೆ ಮತ್ತೆ ಹಾಕ್ತಾನೆ ಇರುತ್ತೆ. ಅವನಿಗೆ ಇವಾಗ ಸಮ್ಮರ್ ಅಲ್ವಾ, ಸೊ ನಾನು ಜಾಸ್ತಿ ಪ್ಯಾಂಟ್ ಆ ತರದನ್ನೆಲ್ಲ ಅವನಿಗೆ ಯೂಸ್ ಮಾಡ್ತಾ ಇದ್ದೀನಿ. ಡೈಪರ್ಸ್ ಎಲ್ಲ ಏನು ಯೂಸ್ ಮಾಡ್ತಿಲ್ಲ. ಸೊ ಅಂಡ್ ಒಂದು ತುಂಬಾ ಬಟ್ಟೆಗಳಾಗ್ಬಿಟ್ಟಿದೆ, ಎಷ್ಟೋ ಒಂದು ಚಿಕ್ಕದಾಗಿರೋದನ್ನೆಲ್ಲ ಎತ್ತಿಟ್ಬಿಟ್ಟಿದೀನಿ. ಕ್ಲೀನ್ ಮಾಡ್ತಾ ಇದ್ರೇನೆ ಒಂಥರ ಸಮಾಧಾನ, ಇಲ್ಲ ಅಂದ್ರೆ ನನಗೆ ಅಷ್ಟು ಸಮಾಧಾನ ಆಗಲ್ಲ. ಅವ್ನು ಆ ಕಡೆ ಆಟ ಆಡ್ಕೊಂಡು ಇದ್ದ, ಅವನಿಗೆ ಸ್ವಲ್ಪ ಡಾಲ್ಸ್ ಎಲ್ಲ ಕೊಟ್ಬಿಟ್ಟು ಇಟ್ಕೊಂಡು ಆಟ ಆಡ್ತಾ ಇದ್ದ. ನಾನು ಕೆಲವೊಂದು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಬಿಡೋಣ, ತುಂಬಾ ಅಂದ್ರೆ ತುಂಬಾ ಮೆಸ್ಸಿ ಆಗ್ಬಿಟ್ಟಿದೆ. ಸೊ ಈ ಬಟ್ಟೆನ ನಾನು ಕಾಟನ್ ಪಂಚೆ, ಸೊ ಪಾಪುಗೆ ಸ್ನಾನ ಎಲ್ಲ ಮಾಡಿಸಿದಾಗ ಅವನ್ಗೆ ಸುತ್ಕೊಂಡು ಕರ್ಕೊಂಡ್ಬಂದು ಅದೆಲ್ಲ ಮಲಗಿಸೋದು. ಅದನ್ನೆಲ್ಲ ಬಿಸಿಲಿಗೆ ಸ್ಟಾರ್ಟಿಂಗ್ ಅಲ್ಲಿ ಒಣಗಿರ್ತೀವಿ. ಸೊ ನೆಕ್ಸ್ಟ್ ಸ್ನಾನ ಮಾಡಿದಾಗ ಅದನ್ನ ನೀಟಾಗಿ ಕೊಡ್ಕೊಂಡ್ಬಿಟ್ಟು ಅವನ್ಗೆ ಫುಲ್ಲು ಹೊಚ್ಕೊಂಡು ಸ್ನಾನ ಎಲ್ಲ ಆದ್ಮೇಲೆ ಕರ್ಕೊಂಡ್ ಬರೋದು. ಅಂಡ್ ಏನ್ ಹೇಳ್ಬೇಕು ಅಂದ್ರೆ, ಪಾಪುಗೆ ತುಂಬಾ ಬಟ್ಟೆಗಳೆಲ್ಲ ಸಿಗ್ತಾ ಇತ್ತಲ್ಲ, ಸೊ ಅದನ್ನೆಲ್ಲ ಒಂದ್ ಕಡೆ ಎತ್ತು ಇಟ್ಬಿಟ್ಟಿದೀನಿ. ಕೆಲವೊಂದನ್ನ ಮಾತ್ರ ಇವಾಗ ಹೊಸದೆಲ್ಲ ತೆಗ್ದಿಟ್ಕೊಂಡಿದೀನಿ, ಬಿಕಾಸ್ ಅವೆಲ್ಲ ಚಿಕ್ಕದಾಗ್ತಾನೆ ಹೋಗುತ್ತೆ ನಾವು ನೋಡ್ತಾ ಇದ್ರೆ. ಅಂಡ್ ಅದಕ್ಕೋಸ್ಕರನೇ ಎಲ್ಲಾನು ತೆಗ್ದಿಟ್ಕೊಂಡಿದ್ದೀನಿ. ಇದು ನಂದು ಡ್ರೆಸ್ ಕಾಟನ್ ವೇಲ್, ಸೊ ಇದನ್ನು ಸಹ ಅವನ್ಗೆ ಅಂತಾನೆ ಯೂಸ್ ಮಾಡೋದು. ಕಾಟನ್ ಬಟ್ಟೆ ಒಂಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅವ್ನು ಅಳ್ತಾ ಇದ್ದ, ಅವನ್ನ ತೊಟ್ಲು ತೂಗ್ತಾ ಮಲಗಿಸ್ತಾ ಇದ್ದೆ. ಬೇಗ ಮಲ್ಕೊಳ್ಳೋದಿಲ್ಲ, ಒಂದು ½ ಏನೋ ಆಗ್ಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗೋ ಮಲ್ಕೊಂಡ. ಅಮ್ಮ ಇವತ್ತು ತಿಂಡಿಗೆ ಕಾಯಿ ಕಡುಬು ಮಾಡೋಣ ಅಂತ ಹೇಳಿ ಮಿಕ್ಸಿ ಮಾಡ್ಕೊಂತಾ ಇದ್ರು. ಸೊ ನೋಡಿ, ಅಕ್ಕಿ ಎಲ್ಲ ನೆನಾಕಿ ಎಲ್ಲ ಇಟ್ಟು ರುಬ್ಬಿದ್ರು, ಅದಕ್ಕೆ ಕಾಯಿ ತುರಿ, ಜೀರಿಗೆ, ಮೆಣಸಿನ್ಕಾಯಿ ಅಂಡ್ ಕರ್ಬೇವಿನ ಸೊಪ್ಪು, ಸಾಂಬಾರ್ ಸೊಪ್ಪು, ಈರುಳ್ಳಿ ಎಲ್ಲ ಹೆಚ್ಚಿಬಿಟ್ಟು ಅದನ್ನ ಫುಲ್ಲು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಈ ರೀತಿ ಒಂದು ಕುಕ್ಕರ್ ಏನಿರುತ್ತೆ ಅದು ಸ್ವಲ್ಪ ಅಗ್ಲ ತರ ಇತ್ತು, ಸೊ ಹಂಗಾಗಿ ಇದಕ್ಕೇನೆ ಇಟ್ಬಿಡೋಣ ಸೆಟ್ ಅನ್ಕೊಂಡು ಇದಕ್ಕೆ ಸಿಂಬಿ ಅಂತ ಬರುತ್ತಲ್ಲ ಅದನ್ನ ಇಟ್ಟು ಈ ರೀತಿ ತಟ್ಟೆಗೆ ಅದನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಬಿಟ್ಟು ಒಂದು 5 to 10 minutes ಇದನ್ನ ಬೇಯಿಸ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ಟೇಸ್ಟ್ ರೆಸಿಪಿ, ನನ್ಗಂತೂ ತುಂಬಾ ಫೇವ್ರೆಟ್ ಆಕ್ಚುಲಿ. ನೋಡಿ, ನೆಕ್ಸ್ಟ್ ಒಂದು ಬೆಂದ ನಂತರ ಈ ರೀತಿ ಕಾಣಿಸ್ತಾ ಇತ್ತು. ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತಾ ಇದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.